ಈ ಹಿಂದೆ ಜನವರಿ 28ನೇ ತಾರೀಕು ನಮ್ಮ ಜಿಲ್ಲೆಯ ದಸಂಸ ಹಿರಿಯ ನಾಯಕರಾಗಿರ್ತಕ್ಕಂಥ ಎನ್ ವೆಂಕಟೇಶಣ್ಣ, ಎನ್ ಮುನ್ಷಾಮಣ್ಣ ಹಾಗೂ ಇತರರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಿ.ವಿ. ಆನಂದ್ ಆದ ನನ್ನ ಮೇಲೆ ಒಂದು ಆರೋಪವನ್ನು ಮಾಡ್ತಾರೆ. ಇತ್ತೀಚೆಗೆ ರಾಜ್ಯ ಸಮಿತಿ ಲೆಟರೇಟನ್ನು ದುರುಪಯೋಗಪಡಿಸಿಕೊಂಡು ಅವರ ಸಮಿತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ, ಇದು ಸರಿಯಲ್ಲ ಅಂತ ಆರೋಪ ಮಾಡ್ತಾರೆ. ಆ ವಿಚಾರದಲ್ಲಿ ನಾವು ಕೂಡ ನಮ್ಮ ರಾಜ್ಯ ಸಮಿತಿಯೊಟ್ಟಿಗೆ ಚರ್ಚೆ ಮಾಡಿದ್ವಿ. ಅದಕ್ಕೆ ಅವರು ಈ ತಿಂಗಳ 4ನೇ ತಾರೀಕು ರಾಜ್ಯ ಸಮಿತಿ ಎಕ್ಸಿಕ್ಯೂಟಿವ್ ಸಮಿತಿ ಸಭೆ ಇದೆ, ಆ ಸಭೆಯಲ್ಲಿ ತೀರ್ಮಾನ ಆದ ನಂತರ ನೀವು ಪತ್ರಿಕಾಗೋಷ್ಠಿ ಮಾಡ್ರಿ ಅಂತ ಅವರು ಒಂದು ತಿಳಿಸಿದ ಒಂದು ಸಲಹೆ ಮೇರೆಗೆ ನಾವು ನಿನ್ನೆ ನಮಗೆ ವಿಚಾರವನ್ನು ತಿಳಿಸಿದ್ದಾರೆ. ಅವ್ರು ಏನು ವಿಚಾರಗಳು ತಿಳಿಸಿದ್ದಾರೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಆ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ಏನು ನಮಗೆ ನಮ್ಮ ಜಿಲ್ಲೆ ಹಿರಿಯ ನಾಯಕರಾದಂಥ ಎನ್ ವೆಂಕಟೇಶಣ್ಣ ಮತ್ತು ಮುನ್ಷಾಮಣ್ಣ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಇವತ್ತೇ ಅಲ್ಲ, ಮುಂದೇನೂ ಸಹ ಅವ್ರ ಮೇಲೆ ಇದು ಹೀಗೆ ಎಷ್ಟಿದೆ ಗೌರವ ಘನತೆ, ಅಷ್ಟೇ ಗೌರವ ಘನತೆಯನ್ನು ಮುಂದೇನೂ ಸಹ ಅವ್ರ ಮೇಲೆ ನಾವು ಇಟ್ಕೊಂಡಿರ್ತೀವಿ. ಅವ್ರಿಗೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಈ ಜಿಲ್ಲೆಯಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಸೇರಿಕೊಂಡಂತೆ ದಲಿತ ಚಳವಳಿಯನ್ನು ಕಟ್ಟಿ ಬೆಳೆಸಿ ಇಡೀ ನಾಡಿನಾದ್ಯಂತ ಚಳವಳಿಯನ್ನು ಕಟ್ಟಿರ್ತಕ್ಕಂಥ ನಾಯಕರು. 90ರ ದಶಕದವರೆಗೆ ಒಟ್ಟಾಗಿದ್ದಂಥ ದಲಿತ ಚಳವಳಿ ತಮ್ಮೆಲ್ಲ ಗೊತ್ತಿದೆ. 90ರ ನಂತರ ಹಲವಾರು ಸಮಿತಿಗಳಾಗಿ ವಿಭಾಗಗಳಾಗ್ತದೆ ದಲಿತ ಚಳವಳಿ, ಅದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ನಾವು ಈ ಜಿಲ್ಲೆಯಲ್ಲಿ ದಲಿತ ಚಳವಳಿಗೆ ತನ್ನದೇ ಆದಂಥ ಒಂದು ಇತಿಹಾಸ, ಒಂದು ಹೋರಾಟದ ಹೆಜ್ಜೆ ಗುರುತುಗಳು ಇದ್ದಾವೆ. ಆ ನಿಟ್ಟಿನಲ್ಲಿ ಒಂದು ಆಂತರಿಕ ವಿಚಾರ ಕೂಡ ಈ ಸಂದರ್ಭದಲ್ಲಿ ಹೇಳುವಂಥ ಸಮಯ ಬಂದಿದೆ. 2021ನೇ ಇಸ್ವಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂವಿಧಾನದಂತೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಇದೇ ಹಿರಿಯ ನಾಯಕರು ಮತ್ತು ಜಿಲ್ಲಾ ಸಮಿತಿ ಎಲ್ಲ ಸೇರಿ ಒಂದು ಸಮಿತಿಯನ್ನು ಆಯ್ಕೆ ಮಾಡಿ ಘೋಷಣೆ ಮಾಡ್ತೀವಿ. ಆ ಸಮಿತಿ ಆಯ್ಕೆ ಈ ಜಿಲ್ಲೆಯ ಈ ಸ್ಥಳೀಯ ಕೆಲ ನಾಯಕರಿಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅದೇ 3 ತಿಂಗಳಿಗೆ 2020ನೇ ಇಸ್ವಿಯಲ್ಲಿ ಮೂರೇ ತಿಂಗಳಿಗೆ ಹೊಸ ಸಮಿತಿಯನ್ನು ನೇಮಕ ಮಾಡ್ತಾರೆ ಇದೇ ಹಿರಿಯ ನಾಯಕರು. ನಾವು ಅವತ್ತೇ ಪ್ರೆಸ್ ಮೀಟ್ ಮಾಡಬೇಕಾಯ್ತು ಅವ್ರ ಮೇಲೆ. ನಾವು ಹಿರಿಯರು ಅವ್ರಿಗೆ ಅಗೌರವ ತರಬಾರ್ದು ಅನ್ನೋ ಕಾರಣಕ್ಕೆ ಸರಿಪಡಿಸ್ತಾರಂತ 5 ವರ್ಷಗಳು ಕಾದಿಳು. ಅದಾದ ನಂತರ ಏನು 5 ವರ್ಷಗಳಿಂದ ಆಂತರಿಕವಾಗಿ ಎಲ್ಲ ತಾಲೂಕುಗಳಲ್ಲೂ ಗುಂಪುಗಾರಿಕೆ ಪ್ರಾರಂಭ ಆಗುತ್ತೆ, ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗುತ್ತೆ, ಆಂತರಿಕ ಕಚ್ಚಾಟಗಳು ಪ್ರಾರಂಭ ಆಗುತ್ತೆ. ಇವೆಲ್ಲವನ್ನು ಸರಿಪಡಿಸಿ ಅಂತ ನಾವು ಪದೇ ಪದೇ ವೆಂಕಟೇಶಣ್ಣಗೂ ಮುನ್ಷಾಮಣ್ಣಗೂ ನಾವು ಪ್ರಸ್ತಾಪ ಮಾಡಿದ್ದೀವಿ. ಸರಿಪಡಿಸೋಣ ಅಂತೇಳಿ ಅವರು ಕಾಲಹರಣ ಮಾಡಿದ್ರೆ ಹೊರತು ಸರಿಪಡಿಸಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗಲಿಲ್ಲ. ನಾವು ಫೈನಲ್ ಆಗಿ ನಮ್ಮ ರಾಜ್ಯ ಸಮಿತಿ ಸಂಚಾಲಕರು ಗುರುಪ್ರಸಾದ್ ಕರಗೋಡ್ ಅವರು, ಸಂಘಟನಾ ಸಂಚಾಲಕರು ಶಿಸ್ತು ಮತ್ತು ತಾಂತ್ರಿಕ ಮರಿಯಪ್ಪ ಹಳ್ಳಿರವರು ಅವ್ರಿಗೆ 2024ನೇ ಇಸ್ವಿಯಲ್ಲಿ ಕೊಂಡಜ್ಜಿ ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಆ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ವಿದ್ಯಮಾನಗಳನ್ನು ಅವ್ರಿಗೆ ನಾವು ಮನವರಿಕೆ ಮಾಡ್ತೀವಿ. ಆಗ ಇದೇ ಮುನ್ಷಾಮಣ್ಣ ಗಡ್ಡಮ್ಮಣ್ಣ ಇಬ್ಬರೂ ಕೂಡ ಈ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇದೆ, ಇದನ್ನು ಸರಿಪಡಿಸೋಣ, ನಮ್ಮ ಜವಾಬ್ದಾರಿ ಅಂತೇಳಿ ರಾಜ್ಯ ಸಮಿತಿ ಮುಂದೆ ಅವರು ಒಪ್ಪಿಗೆ ಪಡೆದು ಬರ್ತಾರೆ. ಬಂದ ನಂತರ ಕೆಲವು ವ್ಯಕ್ತಿಗಳ ಮಾತು ಕೇಳಿ ಅವರು ಜಿಲ್ಲೆಯಲ್ಲಿ ಯಾವುದೇ ಗಮನ ಹರಿಸದೆ ಕಾರ್ಯಕ್ರಮಗಳಿಗೆ ಬರೋದು ಹೋಗೋದು ಅಷ್ಟು ಮಾತ್ರ ಮಾಡ್ತಾಯಿದ್ರು. ಈ ಜಿಲ್ಲೆಯಲ್ಲಿನ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲಿಕ್ಕೆ ಅವರು ಮುಂದಾಗಲಿಲ್ಲ. ಇದಾದ ನಂತರ ಏನಾಗುತ್ತೆ, ಚಿಕ್ಕಬಳ್ಳಾಪುರ ಮೊದಲೇ 2 ಭಾಗ ಆಯಿತು. ನಂತರ ಬಾಗೇಪಲ್ಲಿ ತಾಲೂಕಿನಲ್ಲಿ ಅಲ್ಲಿ ಏನು ಸ್ಥಳೀಯವಾಗಿರ್ತಕ್ಕಂಥ ಈಗಾಗಲೇ ಕಮಿಟಿಯಲ್ಲಿರ್ತಕ್ಕಂಥ ಎಲ್.ಎನ್. ನರಸಿಂಹಯ್ಯ, ಕೋಟಪ್ಪ, ಎಮ್.ಎನ್. ನರಸಿಂಹಪ್ಪ, ಡಿ.ಕೆ. ರಮೇಶು ಈ ಪದಾಧಿಕಾರಿಗಳನ್ನ ಕೈಬಿಟ್ಟು ಅವರು ಹೊಸ ಸಮಿತಿ ಪದಾಧಿಕಾರಿಗಳನ್ನ ಇದೇ ವೆಂಕಟೇಶಣ್ಣ ಹೋಗ್ಬಿಟ್ಟು ಅದೇ ಲೆಟ್ರೇಟ್ ಕೊಟ್ಟು ಒಂದು ಸಮಿತಿನ ಆಯ್ಕೆ ಮಾಡಿ ಬರ್ತಾರೆ. ಅಲ್ಲಿ ಸರ್ವ ಸದಸ್ಯರ ಸಭೆ ನಡೆಸೋದಿಲ್ಲ, ಅಲ್ಲಿ ದಶಾಂಶ ಸಿದ್ಧಾಂತ ಪ್ರಕಾರ ನಡೆಯೋದಿಲ್ಲ. ಆ ಸಮಿತಿ ಪದಾಧಿಕಾರಿಗಳು ನಾವಿದ್ದಾಗಲೇ ನೀವು ಯಾಕೆ ಈ ರೀತಿ ಮಾಡಿದ್ರೆ ಅಂತ ಕೇಳಿದ್ರು ಕೂಡ ಸರಿಪಡಿಸೋಣ ಅಂತೇಳಿ ಅಲ್ಲೂ ಕೂಡ ನಿರ್ಲಕ್ಷ್ಯ ವಹಿಸಿ ತಾತ್ಕಾಲಿಕ ಕಮಿಟಿಯನ್ನು ಆಯ್ಕೆ ಮಾಡಿ ಬರ್ತಾರೆ ಇವರು. ಅದಾದ ನಂತರ ನಾವು ಮತ್ತೆ ರಾಜ್ಯ ಸಮಿತಿಗೆ ಮನವಿ ಮಾಡ್ತೀವಿ, ಜಿಲ್ಲೆಯಲ್ಲಿ ಈ ಥರ ಆಗ್ತಾ ಇದೆ ಸರಿಪಡಿಸಿ ಅಂತ. ಮತ್ತೆ ರಾಜ್ಯ ಸಮಿತಿಯವರು ಒಂದು ಮೆಸೇಜನ್ನು ಹಾಕ್ತಾರೆ ನಮ್ಮ ಜಿಲ್ಲಾ ಸಂಚಾಲಕರು ಸಿ.ಜಿ. ಗಂಗಪ್ಪ ಅವರಿಗೆ ವಾಟ್ಸಪ್ ಮೂಲಕ.
ಈ ರೀತಿ ನಿಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಒಂದು ಹೆಸರಿರ್ತಕ್ಕಂಥದ್ದು ಒಡೆದು ಹೋಗುವ ಹಂತದಲ್ಲಿದೆ. ಈ ಸಂಘಟನೆ ನೀವು ಉಳಿಸ್ಕೋಬೇಕಾಗಿದೆ, ನೀವು ಸರಿಪಡಿಸ್ಕೊಳ್ಳಿ, ಇದನ್ನು ಮಾತಾಡಿ ಅಂತ ಹೇಳಿದ್ರು ಕೂಡ ನಮ್ಮ ಜಿಲ್ಲಾ ಸಂಚಾಲಕರು ಸಿ ಜಿ ಗಂಗಪ್ಪ ಗಮನ ಹರಿಸೋದಿಲ್ಲ. 30 ವರ್ಷದಿಂದ ನಾವು ಜೊತೆಯಲ್ಲೇ ಸಂಘಟನೆ ಕೆಲಸ ಮಾಡ್ಕೊಂಡು ಬಂದಿರೋದು. ಆಗಿನ ಕಾಲದಲ್ಲಿ 1990ರಿಂದ ಚಂದ್ರಪ್ರಸಾದ್ ತ್ಯಾಗಿ ಅವರು, ಚಿಂತಾಮಣಿ ಸಿಂಹ, ಎನ್ ಮುನ್ಸ್ವಾಮಿ, CM ಮುನಿಯಪ್ಪ ಇಂಥವ್ರ ಜೊತೆಯಲ್ಲೆಲ್ಲ ನಾವು ಸಂಘಟನೆ ಮಾಡ್ಕೊಂಡು ಬಂದಿರೋದು. ಮಾಡ್ಕೊಂಡ್ಬಂದು 2020ವರೆಗೂ ಯಾವುದೇ ಗೊಂದಲ ಇಲ್ಲ. ಅವರು ನಮ್ಮ ಜೊತೆಯಲ್ಲೇ ಇದ್ರು. ನಾವೆಲ್ಲರೂ 90-92ರಿಂದ ನಾವು ಈ ಚಿಕ್ಕಬಳ್ಳಾಪುರದಲ್ಲಿ ರಾಜಕಾಂತ್ ಜೊತೆಯಲ್ಲಿ ನಾವೆಲ್ಲ ಸಂಘಟನೆ ಕೆಲಸ ಮಾಡ್ಕೊಂಡು ಬಂದಿರೋದು. 2020ವರೆಗೂ ಏನು ಸಮಸ್ಯೆ ಇಲ್ಲ, ಸಂಘಟನೆ ಮಾಡ್ಕೊಂಡು ಬಂದಿವಿ. ಅದ ನಂತರ ಈಗ ಈ ಬೆಳವಣಿಗೆ ಇದಾಯಿತು, ನಾವು ದೊಡ್ಡಗರಡಿ ಬಿಲ್ಡಪ್ ಟೆಂಡರ್ ಮಾಡಿದ್ವಿ. ಅದರಿಂದ ಈಚೆ ಬಂದ್ವಿ. ಅಂದ್ರೆ ಏನಂದ್ರೆ ಹಿರಿಯರು ಯಾರಂದ್ರೆ ಹೇಳಿದಂಗೆ ಗಡ್ಡೆ ವೆಂಕಟೇಶ್ವರ, ಯರಮೂರು ಸಮ್ಮಣ್ಣ ನಮ್ಮ ಹಿರಿಯರು. ಅವರು ಮನಸ್ಫೂರ್ತಿಯಾಗಿ ಇಲ್ಲಿ ಬಂದು ಬೇಡಿಕೆ ಕೊಡೋದು ಬಂದಿಲ್ಲ, ಯಾವುದೋ ಒತ್ತುಡಿಯಿಂದ ಬಂದು ಕೊಟ್ಟಿದ್ದಾರೆ. ಆದ್ರೂ ಅವರು ನಮ್ಮ ಮುಖಂಡ್ರೆ. ಆದ್ರೂ ನಾವು ಇನ್ನೊಂದು ಸಂಘಟನೆ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ಪರಮೇಶ್ವರ್ ಸಂಘಟನೆ ಸಚ್ಚಾಗ್ತಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥ ಸ್ನೇಹಿತರೆಲ್ಲ ನಾವೆಲ್ಲ ಜೊತೆಗೆ ಇದ್ವಿ, ಚೆನ್ನಾಗಿದ್ವಿ. ಸಂಘಟನೆ ಕಾರ್ಯಕರ್ತರ ಮಧ್ಯದಲ್ಲಿ ಏನಿಲ್ಲ, ಚೆನ್ನಾಗಿದ್ವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಜನಕ್ಕೆ ನಿವೇಶನ ಇರಲಿಲ್ಲ, ಜಮೀನುಗಳಿಲ್ಲ, ಅಂಥವೆಲ್ಲ ಹೋರಾಟ ಇಟ್ಕೊಂಡು ಮುಂದೆ ಸಂಘಟನೆ ಮುಂದೆ ಎತ್ಕೊಂಡು ಹೋಗ್ಬೇಕು, ಬಡವರಿಗೆ ಅನುಕೂಲ ಆಗೋ ರೀತಿಯಿಂದ ಸಂಘಟನೆ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಸಂಘಟನೆ ವಿಘಟನೆ ಆಗಿರೋದ್ರಿಂದ ದಲಿತರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ ಸರ್, ಹಾಗೇನಿಲ್ಲ. ಸಂಘಟನೆ ವಿಘಟನೆ ಆದಷ್ಟು ಸಂಘಟನೆ ಲೀಡರ್ಗಳು ಒಳ್ಳೆ ಸೈದ್ಧಾಂತಿಕವಾಗಿ ತಿಳಿತಾ ಇದ್ದಾರೆ. ಸಂಘಟನೆಗೆ ಏನು ಬಡವರ ಸಮಸ್ಯೆ ಇದೆ, ಯಾರಿಗೆ ಅನ್ಯಾಯ ಆಗಿದೆ, ಹೋಗಿ ನಾವು ಧ್ವನಿ ಎತ್ತಿ ಅವರಿಗೆ ಅನುಕೂಲ ಆಗೋ ರೀತಿ ನಾವು ಸಂಘಟನೆ ನಿಲ್ಬೋದು ಸರ್. ಅದಕ್ಕಿಂತ ಅಟ್ರಾಸಿಟಿ ಕಾಯ್ದೆಗಳು ಹಾಕಿದ್ರು, ಅರೆಸ್ಟ್ ಆಗ್ದಿರೋ ಆರೋಪಿಗಳು ರಾಜಾರೋಷವಾಗಿ ಓಡಾಡ್ಕೊಂಡಿರೋದು ಸರ್. ಅದಕ್ಕೆಲ್ಲ ನಾವು ಹೋಗಿದ್ದೀವಿ ಸರ್, ಮಾತಾಡಿದ್ವಿ. ಅಲ್ಲಿ ಹೊಲಕೋಟದಲ್ಲಿ ಒಂದು ವಿಷಯ ಆಯಿತು, ಹೋಗಿದ್ದೀವಿ, ನಾವು ಹೋಗಿ ಮಾತಾಡಿದ್ವಿ, ಸ್ಟೇಷನ್ಗೆ ಹೋಗಿದ್ದೀವಿ. ಆಮೇಲೆ DCR ಸ್ಟೇಷನ್ಗೆ ಹೋಗಿದ್ದೀವಿ. ಆಮೇಲೆ ದೇವಶೆಟ್ಟಹಳ್ಳಿ ಒಂದಾಯ್ತು, ಅಲ್ಲಿ ಚಂದ್ರಪುರ ಸ್ಟೇಷನ್ಗೆ ಹೋಗಿದ್ವಿ. ಅರೆಸ್ಟ್ ಆಗಿದ್ದಾರಾ ಆರೋಪಿಗಳು? ಅರೆಸ್ಟ್ ಆಗಿದ್ದಾರೆ, ನಾವು ಒತ್ತಡ ಹಾಕಿದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಒತ್ತಡ ಹಾಕಿದ್ದೀವಿ ಸರ್. ಇತ್ತೀಚೆಗೆ ಏನಾಗಿದೆ, DCR ಅಂತ ಪೊಲೀಸ್ ಸ್ಟೇಷನ್ ಹೊಸದಾಗಿ ಬಂದಿದೆ. ಅವರು ಈ ಕೆಲಸನ ಸಮರ್ಪಕವಾಗಿ ನಿರ್ವಹಿಸಬೇಕು. ಅದೇ ಸರ್ ಹೇಳ್ತಿರೋದು, ವಿಘಟನೆ ಆಗಿರೋದ್ರಿಂದ ಶಕ್ತಿ ಕುಂದಿದೆಯಾ ಅಂತ. ಇರ್ಬೋದು ಸರ್, ಆಗ್ಬೋದು. ಅದನ್ನೇನು ಮಾಡಬೇಕು, ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗುವ ನಿಟ್ಟಿನಲ್ಲಿ ಎಲ್ಲರೂ ಮನಸ್ಸು ಮಾಡಬೇಕು. ಹಿರಿಯ ನಾಯಕರು ನಾವು ಎಲ್ಲ ಸೇರಿ ಒಂದಾಗಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತೀವಿ. ಸರಿ.